ಸಿಎಂ ವಿರುದ್ಧದ ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಬಿ ರಿಪೋರ್ಟ್ನ ಆಧಾರದ ಮೇಲೆ ಡಿಸೆಂಬರ್ 23ನೇ ತಾರೀಕು ಆದೇಶವನ್ನು ಕೊಡೋದಾಗಿ ಕೋರ್ಟ್ ಹೇಳಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೂಡ ವಾದ ಮುಂದುವರೆದಿತ್ತು. ಡಿಸೆಂಬರ್ 23ಕ್ಕೆ ಆದೇಶವನ್ನ ಕೊಡುವುದಾಗಿ ನ್ಯಾಯಾಲಯ ತಿಳಿಸಿದೆ. ಲೋಕಾಯುಕ್ತ ಬಿ ರಿಪೋರ್ಟ್ ಸಂಬಂಧ ಈ ಸೂಚನೆ ಕೋರ್ಟ್ಗೆ ಕೇಸ್ ಡೈರಿಯ ಮಾಹಿತಿಯನ್ನು ಕೂಡ ಕೊಡುವಂತೆ ನ್ಯಾಯಾಧೀಶರು ಹೇಳಿದ್ದಾರೆ. ಎಸ್ಪಿಪಿಗೆ ಸೂಚನೆಯನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೊಟ್ಟಿದೆ. ಬಿ ರಿಪೋರ್ಟ್ ಸಂಬಂಧಿಸಿದಂತೆ ಹೆಚ್ಚುವರಿ ವಾದವಿದ್ರೆ ಸಲ್ಲಿಸಿ ಅಂತ ಕೂಡ ಹೇಳಿದೆ. ಇಡಿ ಮತ್ತು ದೂರುದಾರರಿಗೆ ಮತ್ತು ಲೋಕಾಯುಕ್ತ ಪೊಲೀಸರಿಗೆ ಕೋರ್ಟ್ನಿಂದ ಸೂಚನೆ. ಈಗೇನ್ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ, ಅದರ ಮೇಲೆ ಆದೇಶವನ್ನ ಕೊಡಬೇಕು. ಯಾಕಂದ್ರೆ ಇವರು ಅಂತಿಮ ವರದಿ ಕೊಡ್ಲಿಕ್ಕೆ ಇನ್ನೂ 2-3 ವರ್ಷಗಳನ್ನ ತೆಗೆದುಕೊಳ್ತಾರೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ನಲ್ಲಿ ಮನವಿಯನ್ನ ಇಟ್ಟರು. ಈ ಸಂದರ್ಭದಲ್ಲಿ ಕೋರ್ಟ್ ಅಲ್ಲಿ ಜಡ್ಜ್ ಕೂಡ ಕೇಳಿದ್ರು, ಅಂತಿಮ ವರದಿ ಬರದೆ ಹೇಗೆ ಆದೇಶ ಕೊಡ್ಲಿ ಅಂತ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅವರ ಪ್ರಶ್ನೆಯಾಗಿತ್ತು. ಕೊನೆಗೆ ಬಿ ರಿಪೋರ್ಟ್ನ ಆಧಾರದ ಮೇಲೆ ಹೆಚ್ಚುವರಿಯಾಗಿ ವಾದವಿದ್ರೆ ನೀವು ಅದನ್ನ ಸಲ್ಲಿಕೆ ಮಾಡುವಂತೆ ತಿಳಿಸಲಾಗಿದ್ದು 23ನೇ ತಾರೀಕು ಆದೇಶವನ್ನ ಕಾಯ್ದಿರಿಸಲಾಗಿದೆ. ಅಂತಿಮ ವರದಿ ಯಾಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ಕೂಡ ಈಗ ಕೊಡಲಾಗಿದೆ. ಈ ಪ್ರಕರಣದಲ್ಲಿ ಇರತಕ್ಕಂತಹ 11 ಕೇಸ್ಗಳ ಪೈಕಿ ಈಗ 10 ಕೇಸ್ಗಳ ತನಿಖೆ ಬಾಕಿ ಉಳಿದಿದೆ. 11ನೇ ಕೇಸ್ನ ಒಂದು ರಿಪೋರ್ಟ್ ಅನ್ನ ಸಿದ್ಧಪಡಿಸಲಾಗಿದೆ ಅನ್ನುವಂತಹ ವಿವರವನ್ನು ಕೂಡ ಇವತ್ತು ಕೋರ್ಟ್ಗೆ ಕೊಡಲಾಗಿದೆ. ಒಂದೇ ಕೇಸ್ನಲ್ಲಿ ಬಿ ರಿಪೋರ್ಟ್ ಹಾಗೂ ಚಾರ್ಜ್ ಶೀಟ್ ಸಲ್ಲಿಸಲು ಸಾಧ್ಯವಿಲ್ಲ ಅನ್ನೋದು ಕೋರ್ಟ್ ಹೇಳ್ತಾ ಇರೋದು. ತನಿಖಾಧಿಕಾರಿಗಳಿಗೆ ಶಿಕ್ಷೆ ಕೊಡುವುದು ಶತಸಿದ್ಧ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಮಾತನಾಡಿದ್ರು. ಯಾವುದೇ ಕಾರಣಕ್ಕೂ ಈ ಕೇಸ್ನಿಂದ ಸಿದ್ದರಾಮಯ್ಯ ಆಗಲಿ ಅವರ ಕುಟುಂಬಸ್ಥರಾಗ್ಲಿ ಬಚಾವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕಾನೂನು ಪ್ರಕ್ರಿಯೆಯಲ್ಲಿ ಸ್ವಲ್ಪ ತಡವಾಗಬಹುದು ಅಷ್ಟೇ. ಆದ್ರೆ ನ್ಯಾಯ ಸಿಗುತ್ತೆ, ಶಿಕ್ಷೆ ಆಗುತ್ತೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಸ್ನೇಹಮಯಿ ಕೃಷ್ಣ. ತನಿಖಾಧಿಕಾರಿಗಳಿಗೆ ಶಿಕ್ಷೆ ಕೊಡುವುದು ಶತಸಿದ್ಧ ಎಂಬ ಹೇಳಿಕೆಯನ್ನ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಕೊಟ್ಟರು. ಅಂತಿಮ ವರದಿ ಸಲ್ಲಿಸಿದ್ರು. ಆ ಒಂದು ಅಂತಿಮ ವರದಿ ಸಂಬಂಧಪಟ್ಟ ಹಾಗೆ ನಾನೇನು ತಕರಾರು ಅರ್ಜಿ ಸಲ್ಲಿಸಿದ್ದೆ, ಅದಕ್ಕೆ ಪೂರಕವಾಗಿ ಇವತ್ತು ಒಂದು ಆದೇಶ ಮಾಡುತ್ತೆ ಅಂತೇಳಿ ಮಾನ್ಯ ನ್ಯಾಯಾಲಯ ಕಳೆದ ವಿಚಾರಣೆ ದಿನಾಂಕ ನಿಗದಿಪಡಿಸಿದರು. ಸೊ ಈ ದಿನ ಲೋಕಾಯುಕ್ತ ಅಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ ಹಾಜರಾಗಿ ಎಲ್ಲ ತನಿಖೆ ಮುಗಿದಿದೆ. ಕೊನೆಯ ಹಂತದ ಕೆಲವೊಂದಷ್ಟು ಪ್ರಕ್ರಿಯೆ ಇದೆ. ಹಾಗಾಗಿ ಆದಷ್ಟು ಬೇಗ ನಾವು ವರದಿ ಸಲ್ಲಿಸಿ ಕೆಲವು ದಿನಗಳ ಕಾಲಾವಕಾಶ ಕೊಡಿ ಅಂತೇಳಿ ತುಂಬ ಮನವಿ ಮಾಡಿಕೊಡೋದ್ರಿಂದ ಅವರ ಮನವಿಗೆ ಸ್ಪಂದಿಸಿದಂಥ ಮಾನ್ಯ ನ್ಯಾಯಾಲಯ ಕೊನೆಯ ಹಂತದಲ್ಲಿರೋದ್ರಿಂದ ಕಾಲಾವಕಾಶ ಕೊಡೋಣ ಅಂತೇಳಿ ಒಂದು ಕಾಲಾವಕಾಶ ಕೊಟ್ಟು ದಿನಾಂಕ 23/12/2025ಕ್ಕೆ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ಸೊ ಆ ದಿನ ಅವ್ರು ಏನು ವರದಿ ಸಲ್ಲಿಸ್ತಾರೆ ನೋಡಿಕೊಂಡು ನಾನು ಖಂಡಿತವಾಗಲೂ ಒಂದು ಆದೇಶ ಮಾಡ್ತೀನಿ ಅಂತೇಳಿ ಮಾನ್ಯ ನ್ಯಾಯಾಲಯ ಇವತ್ತು ಒಂದು ಆದೇಶವನ್ನು ಮಾಡಿದೆ. ಸರ್, ವಿಚಾರಣೆ ಟೈಮಲ್ಲಿ ನೀವು ಹೇಳಿದ್ರಿ 1 to 4 ಏನು ತನಿಖೆನೇ ಮಾಡಿಲ್ಲ, ಏನು ಎನ್ಕ್ವೈರಿನೇ ಮಾಡಿಲ್ಲ ಅಂತ ಹೇಳಿದ್ರಿ ಸರ್. ಹೌದು, ನಾನು ಪ್ರಾರಂಭದಲ್ಲೂ ಕೂಡ ಹೇಳ್ತೀನಿ, ಏನವರು ಮುಂದುವರೆ ತನಿಖೆ ಮಾಡ್ತಾರೆ ಆ ಒಂದು ಮುಂದುವರೆ ತನಿಖೆ ಸಂದರ್ಭದಲ್ಲಿ 1ರಿಂದ 4ನೇ ಆರೋಪಗಳಿಗೆ ಸಂಬಂಧಪಟ್ಟಾಗಿ ಯಾವುದೇ ರೀತಿಯ ತನಿಖೆ ಮಾಡ್ತಿಲ್ಲ ಅನ್ನೋದು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದೆ. ಸೊ ಈ ದಿನ ಒಂದು ವಿಶೇಷ ಅಭಿಯೋಜಕರು ಕೂಡ ಅದನ್ನು ಒಪ್ಕೊಂಡ್ರು. ನಾವು 1ರಿಂದ 4ನೇ ಆರೋಪ ವಿರುದ್ಧ ಯಾವುದೇ ತನಿಖೆಯನ್ನು ಮಾಡ್ತಿಲ್ಲ, ಇತರೆ ಆರೋಪಗಳಿಗೆ ಸಂಬಂಧಪಟ್ಟಾಗೆ ತನಿಖೆ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ನನ್ನ ಅರ್ಜಿಯಲ್ಲಿ ನನ್ನ ಏನು ದೂರ ಅರ್ಜಿ ಇದೆ ಆ ದೂರ ಅರ್ಜಿಯಲ್ಲಿ ಇತರೆ ಆರೋಪಗಳ ಬಗ್ಗೆಯೂ ಕೂಡ ಆರೋಪ ಇರೋದ್ರಿಂದ ಸೊ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಾಗ ನಾವು ಸಮಗ್ರ ತನಿಖೆ ಮಾಡೋದ್ರಿಂದ ಕಾಲಾವಕಾಶ ಕೇಳ್ತೀವಿ ಅಂತ ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ 1ರಿಂದ 4ನೇ ಆರೋಪಿಗಳ ವಿರುದ್ಧ ಏನಿದೆ ಅವ್ರ ವಿರುದ್ಧ ಯಾವುದೇ ರೀತಿಯ ಮುಂದುವರೆ ತನಿಖೆ ನಡೀತಿಲ್ಲ ಅನ್ನೋದು ಇವತ್ತು ವಿಶೇಷ ಸರ್ಕಾರಿ ಅಭಿಯೋಜಕರ ಒಂದು ಸ್ಪಷ್ಟಪಡಿಸಿದರೆ ಅದು ಮಾನ್ಯ ನ್ಯಾಯಾಲಯ ಗಮನಕ್ಕೂ ಕೂಡ ಬಂದಿದೆ. ಹಾಗಾಗಿ ಇತರೆ ಆರೋಪಗಳಿಗೆ ಸಂಬಂಧಪಟ್ಟಾಗ ಅವ್ರು ಏನು ತನಿಖೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ಪಡ್ಕೊಂಡು ಸೊ ಆನಂತರ ಒಂದು ಆದೇಶ ಮಾಡುವ ಒಂದು ಮನೋಭಾವನೆಯಿಂದ ಸೊ ಮಾನ್ಯ ನ್ಯಾಯಾಲಯ ಇವತ್ತು
23 ತಾರೀಕು ದಿನಾಂಕ ನಿಗದಿಪಡಿಸಿದೆ. ಅದಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳಿ, ಇಲ್ಲಿಯವರೆಗಿನ ತನಿಖೆಯ ಬಗ್ಗೆ ಕೋರ್ಟ್ಗೆ ಯಾವ ರೀತಿಯ ವಿವರಗಳನ್ನು ಕೊಡಲಾಗಿದೆ ಮತ್ತು ಅಂತಿಮ ವರದಿ ಕೊಡೋದ್ರ ಬಗ್ಗೆ ಯಾಕೆ ವಿಳಂಬ ಅನ್ನೋದ್ರ ಬಗ್ಗೆ ಏನಾದರೂ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರಾ ಲೋಕಾಯುಕ್ತ ಅಧಿಕಾರಿಗಳು? ದಿವ್ಯಾ, ಪ್ರಮುಖವಾಗಿ ಈ ಪ್ರಕರಣದ ತನಿಖೆಯನ್ನ ಕಳೆದ 6 ತಿಂಗಳಿಂದ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಒಂದು ಪ್ರಕರಣದಲ್ಲಿ ಅಂದ್ರೆ 2 ಹಂತವಾಗಿ ಅವರು ವಿಚಾರಣೆಗೆ ಕೈ ಎತ್ಕೊಂಡಿದ್ರು. ಮೊದಲನೇ ಹಂತವಾಗಿ ಸಿಎಂ ಮತ್ತು ಅವರ ಕುಟುಂಬದ ವಿರುದ್ಧ ಒಂದು ತನಿಖೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಸಿಕ್ಕೋದಿಲ್ಲ ಅಂತೇಳಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆಯನ್ನ ಮಾಡುವಂಥದ್ದು. 2ನೇ ಹಂತವಾಗಿ ಮೂಡಾದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಅಧಿಕಾರಿಗಳು ಯಾರ್ಯಾರಿದ್ರು, ಅದರಲ್ಲಿ ಮೂಡಾದ ಮಾಜಿ ಆಯುಕ್ತರುಗಳಾದಂಥ ನಟೇಶ್ ಇರ್ಬೋದು ಮತ್ತು ದಿನೇಶ್ ಇರ್ಬೋದು, ಇವರಿಬ್ಬರು ವಿರುದ್ಧ ಕೂಡ ತನಿಖೆಯನ್ನ ಮಾಡಿದ್ರು. ಜೊತೆಗೆ ಅಧ್ಯಕ್ಷರುಗಳ ಭಾಗಿ ಯಾವ ರೀತಿ ಇದೆ ಮತ್ತು ಅಕ್ರಮವಾಗಿ ಯಾವ್ಯಾವ ಸೈಟ್ಗಳನ್ನ ಮಾರಾಟ ಮಾಡಿದ್ದಾರೆ, ಇವೆಲ್ಲದ್ರ ಬಗ್ಗೆನೂ ಕೂಡ ತನಿಖೆಯನ್ನ ಪ್ರಾರಂಭನ ಮಾಡ್ತಾರೆ. ಆದ್ರೆ ಆ ಮೊದಲ ಹಂತದ ತನಿಖೆಯನ್ನು 3 ತಿಂಗಳ ಅಂತರದಲ್ಲೇ ನಡೆದಿತ್ತು. ಆದ್ರೆ 2ನೇ ಹಂತದ ತನಿಖೆಯನ್ನ ಮಾಡಲಿಕ್ಕೆ ಸಂಪೂರ್ಣ ವಿಳಂಬವನ್ನ ಮಾಡ್ತಿರೋಂಥದ್ದು. ಪ್ರಮುಖವಾಗಿ ಅಂಶ ಏನಂದ್ರೆ, ಬಿ ರಿಪೋರ್ಟ್ ಅನ್ನ ಚಾಲೆಂಜ್ ಮಾಡಿದ ಸಂದರ್ಭದಲ್ಲಿ ನ್ಯಾಯಾಲಯ ಒಂದು ಹೇಳಿಕೆಯನ್ನು ಕೊಟ್ಟಿತ್ತು ಮತ್ತು ಒಂದು ಆದೇಶವನ್ನು ಕೂಡ ಮಾಡಿತ್ತು. ಇಡೀ ಪ್ರಕರಣದ ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಿದ ಮೇಲೆ ಬಿ ರಿಪೋರ್ಟ್ ಅನ್ನ ಯಾವ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನವನ್ನು ಮಾಡ್ತೀವಿ ಮತ್ತು ತೀರ್ಪನ್ನ ಕೊಡ್ತೀವಿ ಅಂತೇಳಿ ಕೂಡ ಹೇಳಿದ್ರು. ಇವತ್ತು ಕೂಡ ಅಂತಿಮವಾಗಿ ಒಂದು ದಿನಾಂಕವನ್ನು ನಿಗದಿಯನ್ನು ಮಾಡಲಾಗಿತ್ತು. ಇವತ್ತು ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡಿ ಜೊತೆಗೆ ಇವತ್ತು ಆದೇಶವನ್ನು ಮಾಡ್ತೀನಿ ಅಂತೇಳಿ ಕೂಡ ಹೇಳಿದ್ರು. ಆದ್ರೆ ಇವತ್ತು ಅಂತಿಮ ವರದಿಯನ್ನು ಸಲ್ಲಿಕೆ ಮಾಡದೇ ಇರೋ ಹಿನ್ನೆಲೆಯಲ್ಲಿ ಮತ್ತೆ ಲೋಕಾಯುಕ್ತದ ಅಧಿಕಾರಿಗಳು ಒಂದಷ್ಟು ಕಾಲಾವಕಾಶವನ್ನು ಕೇಳ್ಕೊಳ್ತಾರೆ. ಕಾಲಾವಕಾಶವನ್ನು ಕೇಳ್ಕೊಳ್ಳುವಂತ ಸಂದರ್ಭದಲ್ಲಿ ಆದ್ರೆ ಪ್ರಗತಿ ವರದಿ ಏನಿತ್ತು, ಪ್ರಗತಿ ವರದಿ ಜೊತೆಗೆ ದಿನೇಶ್ ಕುಮಾರ್ ವಿರುದ್ಧ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಬೇಕು ಅಂದ್ರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅವಶ್ಯಕತೆ ಇದೆ ಅಂತೇಳಿ ಕೂಡ ಹೇಳಿರುವಂಥದ್ದು. ಈ ಎಲ್ಲಾ ಮಾಹಿತಿಗಳನ್ನ ಕೋರ್ಟ್ಗೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ 23ನೇ ತಾರೀಕು ಇಡೀ ಪ್ರಕರಣದ ಕೇಸ್ ಡೈರಿ ಏನಿತ್ತು, ಕೇಸ್ ಡೈರಿಯನ್ನ ಮತ್ತು ಪ್ರಗತಿ ವರದಿಯನ್ನ ಸಲ್ಲಿಕೆಯನ್ನ ಮಾಡಲಿಕ್ಕೆ ಈಗ ಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂತದ್ದು. 23ನೇ ತಾರೀಕು ಕೊಟ್ಟಾದ ಬಳಿಕ ಅದರಲ್ಲಿ ಯಾವ್ಯಾವ ಅಂಶಗಳನ್ನ ಒಳಗೊಂಡಿದೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ತೆಗೆದುಕೊಳ್ತಾರೆ. ಅದಾದ ಬಳಿಕ ಆದೇಶವನ್ನು ಕೂಡ ಮಾಡುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.